ಗ್ರೀಸ್ಮಿ ಒಂದ್ ಸಡನ್ ನಾನು ತಡವಾಗಿ ಬಂದಿದ್ರುವೆ ವ್ರತನೇ ಮುರಿದು ಬೀಳ್ತಿತ್ತಲ್ಲ. ಆಮ್ಯಾಕೆ ಈಟ್ ದಿನ ಮಾಡಿದ್ದೆಲ್ಲ ಒಳೆಲಿ ಹುಣ್ಸೆನ್ ತೊಳ್ದಂಗ ಆಗ್ಬಿಟ್ಟಿರ್ತಿತ್ತು. ಅಲ್ಲ ಕಣೆ ಗ್ರೀಸ್ಮಿ, ಈಟ್ ದಿನ ಹೆಂಗೋ ಕಷ್ಟ ಬಿದ್ದು ವ್ರತನ ಮಾಡಿದೀಯೇ, ಇನ್ನೊಂದ್ ಈಟ್ ದಿನ ವ್ರತನ ಕಷ್ಟ ಬಿದ್ದು ಮಾಡ್ಬಿಡವ. ಎಲ್ಲ ಒಳ್ಳೇದಾಗ್ಬೇಕು ಬೇಡ ಏಳು. ಈ ಮನೆಗೊಂದು ಪುಟ್ಟು ಪಾಪು ಬರ್ಬೇಕು. ನಾವೆಲ್ಲ ನಿನ್ನ ಈ ಮನೆ ಹಿರಿಯ ಸೊಸೆ ಅಂತ ತಲೆ ಮೇಲೆ ಓದ್ಕೊಂಡು ಮೆರಿಬೇಕು ಬೇಡ ಏಳು. ನಡಿ ನಡಿ ದೇವಸ್ಥಾನಕ್ಕೆ ಬಿರ್ನೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ಬಿಡು. ಆಮ್ಯಾಗ ನಿನಗೆ ಏನ್ ಇಷ್ಟ ಬರ್ತದೋ ಅದು ತಿನ್ನು. ನಾನೇ ನನ್ನ ಕೈಯಾರ ಮಾಡ್ಕೊಟ್ಟೇನು. ನಡಿಯವ್ವ. ಅಯ್ಯೋ ದೇವ್ರೆ, ಇದೇ ಕಮ್ಮಿ ಹಿಂಗಿದ್ಯೆ? ಮದುವೆ ಆಗಿರೋ ಮುತ್ತೈದೆ ಹೆಣ್ಮಕ್ಳು ಯಾರಾದ್ರೂ ಹಿಂಗ್ ಬೋಳಾಡಲಿರ್ತಾರೆ? ವಿಸ್ಮಿ, ಮುತ್ತೈದರ್ ಹಂಗೆಲ್ಲ ಕಾಲೆ ಹಣ್ಣಲ್ಲಿ ಇರ್ಬಾರ್ದು ಕಣವ. ಬೇರೆ ಯಾರು ಆಗಿದ್ರೆ ಎರಡು ಕೊಟ್ಬಿಟ್ಟು ಹೇಳಿರೋರು. ನನಗೆ ನಿನ್ ಮೇಲೆ ಪಿರುತಿ ಐತಲ್ಲ, ಅದಕ್ಕೆ ಇಟ್ ಸಮಾಧಾನದಲ್ಲಿ ಹೇಳ್ತಾ ಇದ್ದೀನಿ ನೋಡವ. ಮುತ್ತೈದರು ಬೋಳಣ್ಣಲ್ಲಿ ಇರ್ಬಾರ್ದು, ಅಪ್ಸಕುನ. ಗಂಡು ನಾಯಿಸಿಗೆ ಒಳ್ಳೇದಲ್ಲ ಕಣವ. ಲೇ ಪಂಕೋ, ಲೇ ಪಂಕೋ, ದೇವ್ರ ಮನೆ ಅರ್ಶನ ಕುಂಕುಮದ ಬಟ್ಲು ತಕವ. ಬತ್ತ ಬತ್ತ ಮೂಗ್ ಬಸ್ದಾಗಿದ್ಯಾ, ಕರ್ನ ಹೂ ಅನ್ನಕ್ ಹಾಕಿಲ್ವೇ? ಹೋಗೋ. ನೋಡ್ದಾ ಈಗ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಅಂತ? ನೋಡ, ಹೆಣ್ಮಕ್ಳು ಯಾವಾಗ್ಲೂ ಹಿಂಗೆ ಇರ್ಬೇಕು. ಹೋಗು ಹೋಗು, ದೇವಸ್ಥಾನಕ್ಕೆ ಹೋಗಿ ಬಿರ್ನೆ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡು. ಇಲ್ಲ ಅತ್ತೆ, ನನ್ಗೆ ಯಾಕೋ ಹುಷಾರಿಲ್ಲ ಅನಿಸ್ತಿದೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಲ್ಲ. ವಾ, ಮೈಗೂ ಸರಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿಲ್ವೇ? ಗ್ರೀಷ್ಮ, ಇದು ಏನೇ ಮಾಡ್ತಿದ್ಯಾ ನೀನ್? ಹೀಗೆಲ್ಲ ಆಡಿದ್ರೆ ಮನೆಯವ್ರಿಗೆ ಅನುಮಾನ ಬರಲ್ವಾ? ಪ್ಲೀಸ್ ಹೀಗೆಲ್ಲ ಆಡ್ಬೇಡ್ವೆ, ಆಮೇಲೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಮಳೆ ನಿಂದಲ್ಲ, ಅದಕ್ಕೆ ಹಿಂಗ ಆಗಿರ್ಬೇಕು ಕಣವ. ಅದು ಅಲ್ಲದೆ ವ್ರತ ಅಂತ ಬೆಳಗ್ಗೆ ಸಂಜೆ ಓಡಾಡ್ತಿದ್ದೆಲ್ಲ ತೊಂಡಿಲಿ, ಅದಕ್ಕೆ ಶೀತ ಗೀತ ಆಗಿರ್ತದೆ. ನೋಡಮ್ಮಿ, ಹಿಂಗೆ ಏನು ಹೋಗೋದ್ ಬೇಡ, ಸಾಲ್ಗಿಲ್ ಓದ್ಕೊಂಡು ಹೋಗುವೆ ಅಂತೆ. ಬೆಚ್ಚಗಿದ್ರೆ ನೊಚ್ಚಗಾಯ್ತದೆ. ಇರು ಒಂದ್ ನಿಮಿಷ. ಲೇ ಪಂಕೋ, ಅಮ್ಮರೇ ಹೇಳಿ. ನನ್ನ ರೂಮಲ್ಲಿ ಸಾಲ ತಕವ. ಯಾವಾಗ್ಲೂ ನಂಗೆ ಹೇಳ್ತಾರೆ. ಐತೆ ನಿಮ್ಗೆ. ಅಲ್ಲ ಕಡಿಮೆ ಗ್ರೀಸ್ಮಿ, ಮೈ ಗುಸಾರಿಲ್ಲ ಅಂತ ಹೇಳಿದ್ರೆ ನನ್ ತವ ಹೇಳ್ಬೇಕು ತಾನೇ. ನಾನು ಕಸಾಯನೋ ಪಸಾಯನೋ ಮಾಡ್ಕೊಡ್ತಿದ್ದೆ. ಈಗ್ಲೂ ಏನಾಗಿಲ್ಲ ಬಿಡು, ಶೀತದಲ್ಲಿ ಓಡಾಡಿದ್ಯಲ್ಲ ತಲೆ ಹಿಡ್ದಂಗ ಆಗಿರ್ತದೆ. ಬರ್ರೆ ಬಾರೇ. ತಕ್ಕಳಿ. ಯಾವಾಗ್ಲೂ ನಿನಗೆ ಹೇಳ್ದೆ, ಮ್ಯಾಲಾಗ್ರ ನಿನ್ ತಾತಂಗ್ ಹೇಳಕ್ಕಾಯ್ತದ? ಹೋಗ್ ಕೆಲಸ ನೋಡು, ಹೋಗೆ. ನೋಡ್ದ ನಿಮಗೆ, ಈಗ ಸಾಲ ಓದ್ಕೊಂಡಿದ್ಯಲ್ಲ, ಏನು ಹಾಕಿಲ್ಲ. ಬಿರ್ಬಿರ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು. ನಿನ್ ಗೊತ್ತಿದಂಗೆಯ ಶುಂಠಿ ಕಾಪಿ ಮಾಡ್ಕೊಡ್ತೀನಿ, ಎಲ್ಲ ಸರಿ ಹೋಯ್ತದೆ, ತಲೆ ಕೆಡ್ಸ್ಕೊಬೇಡ. ಇಲ್ಲ ಅತ್ತೆ, ನನಗೆ ಇವತ್ತು ಎಲ್ಲಿಗೂ ಹೋಗಿ ಮನ್ಸಿಲ್ಲ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಲ್ಲ, ನನ್ನ ಕೈಲಾಗಲ್ಲ. ಏನಾಗಕ್ಕಿಲ್ಲ ನಿನ್ ಕೈಲಿ. ಶಿವ ಶಿವ ಶಿವಂ ಶಿವ ಶಿವಂ ಶಿವ 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 ಶಿವಂ ಶಿವ ಶಿವಂ ಶಿವ ಶಿವ.
ಯಾಕಿಬ್ರು ಹಾಗೆ ನೋಡ್ತಾ ಇದ್ದೀರಾ? ನಾನು ಆಫೀಸ್ಗೆ ಹೊರಟಿದ್ದೀನಿ, ಯುದ್ಧಕ್ಕಲ್ಲ. ಆದಿ, ನಮ್ಮ ಲಿಮಿಟೇಷನ್ನ ಮೀರಿ ಈ ಮನೆ ಜವಾಬ್ದಾರಿನ ಹೊತ್ಕೊಳ್ಳೋದು ಒಂದು ಯುದ್ಧನೇ ಅಲ್ವಾ? ಇಲ್ಲೇ ಇರು, ಒಂದು ನಿಮಿಷ ಬಂದೆ. ಆದಿ, ನನ್ಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮತ್ತೆ ನನ್ನ ಮಗ ಅವನ ಕಾಲ ಮೇಲೆ ನಿಂತ್ಕೋತಾ ಇದ್ದಾನೆ ಅನ್ನೋದು ನನಗೆ ದೊಡ್ಡ ಸಂಭ್ರಮ ಕಣೋ. ಹ್ಞೂ ಅತ್ತೆ, ಬೆಳ್ಳುಳ್ಳಿ ನೀನು ಇವಾಗ ಆಫೀಸ್ಗೆ ಹೋಗ್ತಿರೋದನ್ನ ನೋಡ್ಬಿಟ್ಟು ನನಗೆ ಏಟ್ ಖುಷಿ ಆಯ್ತೈತೆ ಗೊತ್ತಾ? ಈ ದಿನಕ್ಕೋಸ್ಕರ ಆ ದೇವ್ರ ತವ ನಾನು ಏಟ್ ಬೇಡ್ಕೊಂಡಿದ್ದೀನಿ ಗೊತ್ತೇನ್ಲ? ಆದ್ರೂ ನೀನು ಇವಾಗ ಆಫೀಸ್ಗೆ ಹೋದ್ಮ್ಯಾಕೆ ನೀನು ಮನೆಗೆ ಬರೋ ಗಂಟ ನಾನು ನಿನ್ನನ್ನು ಏಟ್ ಮಿಸ್ ಮಾಡ್ಕೋತೀನಿ ಗೊತ್ತಾ? ಬೆಳ್ಳುಳ್ಳಿ ಏನ್ ಮಿಸ್ ಕಣ್ಲಾ? ಐಶ್ವರ್ಯ ಅವರೇ, ಅದು ಐ ಮಿಸ್ ಯು ಕಣ್ಲಾ. ಐ ಮಿಸ್ ಯು ಕಣ್ಲಾ? ಸರಿ, ನಾನು ಇವಾಗ ಎಮೋಷನಲ್ ಆಗಕ್ಕಿಲ್ಲ. ಸಂಜೆ ಏಟೊತ್ತಿಗೆ ಬತ್ತೀಯಾ? ಇವತ್ತು ಶನಿವಾರ ಅಲ್ವಾ, ಹಾಫ್ ಡೇ, ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀನಿ. ಸರಿನಾ? ಆದಿ, ಆಲ್ ದಿ ಬೆಸ್ಟ್. ಹುಷಾರಾಗೋಗಿ ಹುಷಾರಾಗಿ ಬಾ. ಬೆಳ್ಳುಳ್ಳಿ ನಂದುವೆ ಅದೇಯ, ಬಿರ್ಬುರ್ನೆ ಬಂದ್ಬಿಡು ಆಯ್ತಾ? ಏ ಹುಷಾರು. ಬರ್ತೀನಮ್ಮ. ಬಾಯ್ ಐಶು. ಅಂಥದ್ದೇನಾಗೈತೆ? ದೇವಸ್ಥಾನಕ್ಕೆ ಹೋಗಕ್ಕಾಗದೇ ಇರೋಂಥ ಪಿರಾಬ್ಲಮ್ಮು ಏನಾಗೈತೆ ಅಂತೀನಿ. ಅಲ್ಲ ಕಣಮಿ, ನಿನ್ನ ಗಂಡ ಇರ್ಲಾರ್ದವನೇ, ನಮ್ಮ ಮೇಲಿನ ಭಯಕ್ಕೋ ಭಕ್ತಿಗೋ ನಿನ್ನಿಂದ ದೂರ ಅವನೇ. ಇಂಥ ಬಡ್ಡಿ ಮಗನ ಕೈಲಿ ಬ್ರಹ್ಮಚರ್ಯ ನಿಭಾಯಿಸೋದು ಅಂದ್ರೆ ಏನು ಸುಮ್ಕೆ ಅನ್ಕೊಂಡಿದ್ಯಾ? ಅಂಥವನ್ನೇ ಕೈ ಕಾಲು ಕಟ್ಕೊಂಡು ಕೂರ್ಸಿದ್ರೆ ನೀನೇ ನಮ್ಮಿ ಸುಮ್ಕೆ ಜ್ವರ ನೆಗಡಿ ಅಂತ ವ್ರತ ಬಿಡ್ತೀನಿ ಅಂತ್ಯ. ಇಂಥವೆಲ್ಲ ನನ್ ತಾವ್ ನಡೆಯಕ್ಕಿಲ್ಲ. ಸುಮ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬ. ಅಯ್ಯೋ, ನೀವ್ಯಾಕೆ ಕೋಪ ಮಾಡ್ಕೊಂಡಿರಿ? ಚಿಕ್ಕ ಹುಡುಗಿ ಅವಳು, ಗೊತ್ತಾಕಿಲ್ಲ. ಅದ್ರಲ್ಲೂ ಹುಷಾರಿಲ್ಲ ಬೇರೆ. ನಾನು ಅವಳಿಗೆ ಹೇಳ್ತೀನಿ, ನೀವು ಹೊಸ ಸಮಾಧಾನ ಮಾಡ್ಕೊಳ್ಳಿ. ಕ್ರಿಸ್ಮೋ, ಈಡ್ ದಿನ ಭಕ್ತಿಯಿಂದ ವ್ರತ ಮಾಡ್ಕೊಂಡ್ ಬಂದಿದೀಯಲ್ವೇ, ಮಧ್ಯದಲ್ಲಿ ನಿಲ್ಸಿದ್ರೆ ಒಳ್ಳೇದಾಕಿಲ್ಲ ಕಣವ. ನಿನಗುಟ್ಟು ನಮ್ಮ ಮೊಮ್ಮಗಿಗೋಸ್ಕರ ಮಾಡಿಕೊಂಡ್ರೆ ಪೂಜೆ ಇದು. ಆ ಪೂಜೆ ಹಾಳಾಗ್ಬಾರ್ದಲ್ವೇ? ಪಾಪ ಹೇಳಿದ್ನ ಒಂದ್ಕಿತ ನೆನ್ಸ್ಕೊಳವ. ಹಂಗೆಲ್ಲ ವ್ರತ ನಿಲ್ಸಕ್ ಹಾಕಿಲ್ಲ ಕಣೆ. ಹೋಗಿ ಪೂಜೆ ಸಾಮಾನ್ ತಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಹೋಗ್. ಅತ್ತೆ, ನಂಗೆ ನಿಜವಾಗ್ಲೂ ಆಗ್ತಿಲ್ಲ. ನನಗೆ ಒಂಥರ ಹಿಂಸೆ ಆಗ್ತಿದೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ. ಗ್ರೀಷ್ಮ, ಎಲ್ರೂ ಅಷ್ಟು ಹೇಳ್ತಾ ಇದ್ರು, ಈಗ ಹಠ ಮಾಡಬಾರ್ದು ಕಣೆ. ಇದು ನೀನೇ ಶುರು ಮಾಡಿರೋ ವ್ರತ, ಅರ್ಧಕ್ಕೆ ನಿಲ್ಸಿ ಅದನ್ನ ಹಾಳು ಮಾಡ್ಬೇಡ ಕಣೆ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಾ.